ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 64ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವಳ ನಡೆ ಕಂಡವನಿಗೆ ಪಿಚ್ಚೆನಿಸಿ ಬಿಟ್ಟಿತು. ಸಮೃದ್ಧಿ, ಅದನ್ನು ಯಾಕೆ ಡಸ್ಟ್ಬಿನ್ಗೆ ಹಾಕ್ತೆ? ಅದನ್ನು ನಾನು ತುಂಬ ಪ್ರೀತಿಯಿಂದ ತಂದಿದ್ದೆ ಎಂದವನ ಕಣ್ಣುಗಳಲ್ಲಿ ಪ್ರೀತಿಯ ಹೊಳೆಯೇ ಹರಿದಿತ್ತು. ಗೊತ್ತು ವಿಕ್ರಮ್, ನೀವಿದನ್ನು ಪ್ರೀತಿಯಿಂದನೇ ತಂದ್ರಿ ಅಂತ. ಆ ಸಿನಿಮಾದಲ್ಲೂ ಹೀಗೇನೆ, ಹೆಂಡತಿಗೆ ಗಂಡ ತುಂಬ ಪ್ರೀತಿಯಿಂದ ಹೂವು ತಂದು ಕೊಟ್ಟಿರ್ತಾನೆ, ಆದರೆ ಅವಳದನ್ನು ಕಸದ ಬುಟ್ಟಿಗೆ ಹಾಕಿಬಿಡ್ತಾಳೆ ಎಂದವಳ ಮಾತು ತಣ್ಣಗಿದ್ದರೂ ಕಣ್ಣುಗಳು ಕೆಂಡ ಉಗುಳುತ್ತಿದ್ದವು. ಹಿಂದಿಂದ ಅವಳ ಈ ನಡೆಯನ್ನು ಕಾಣದೇ ಇದ್ದವನು ಬೆಕ್ಕಸ ಬೆಳಗಾಗಿದ್ದನು. ಅವಳ ಈ ವಿಚಿತ್ರ ನಡವಳಿಕೆ ಕಂಡವನಿಗೆ ಆಶ್ಚರ್ಯದ ಜೊತೆಗೆ ಭಯವ ಆವರಿಸಿಕೊಂಡು ಬಿಟ್ಟಿತು. ಅಂದಹಾಗೆ ಆ ಸಿನಿಮಾನ ನೀವು ಕೂಡ ನೋಡಬೇಕು ವಿಕ್ರಮ್, ತುಂಬ ಚೆನ್ನಾಗಿದೆ, ನೋಡ್ತೀರಾ ಎಂದವಳೆ ಆ ಕಪಾಟಿನ ಬಾಗಿಲನ್ನು ತೆಗೆದು ಅದರಲ್ಲಿದ್ದ ಅವಳ ಭಾವಚಿತ್ರಗಳನ್ನು ರೋಷದಿಂದ ಅವನ ಮೈ ಮೇಲೆ ಬಿಸಾಡಿದವಳು. ನೋಡಿ, ಕಣ್ಣು ಬಿಟ್ಕೊಂಡು ಸರಿಯಾಗಿ ನೋಡಿ, ಇದೇ ಆ ಸಿನಿಮಾ. ನನಗೇನೆ ಗೊತ್ತಿಲ್ಲದೆ ನೀವೇ ಆ್ಯಕ್ಟ್ ಮಾಡಿ ಡೈರೆಕ್ಷನ್ ಮಾಡಿರೋ ನಮ್ಮ ಜೀವನದ ಸಿನಿಮಾ. ಇವಾಗ ಗೊತ್ತಾಯ್ತಾ ನಾನು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಎಂದವಳ ಕಣ್ಣುಗಳಲ್ಲಿ ಕಂಬನಿಯ ಹೊಳೆಯೇ ಹರಿದಿದ್ದವು. ಅವಳ ಕಣ್ಣೀರಿನ ಕಡಲಿನಲ್ಲಿ ಕೊಚ್ಚಿ ಹೋಗುವ ಸರದಿ ವಿಕ್ರಮ್ನದ್ದು. ಅವಳ ಮಾತು ಕೇಳಿ ಜೀವಂತ ಶವದಂತೆ ನಿಂತು ಬಿಟ್ಟನು ವಿಕ್ರಮ್. ಅವಳಿಗೆ ಯಾವ ವಿಷಯ ತಿಳಿಯಬಾರದೆಂದು ಜತನದಿಂದ ತನ್ನ ರಹಸ್ಯವನ್ನು ಕಾಯ್ದಿರಿಸಿಕೊಂಡಿದ್ದನು. ಅದು ಇಂದು ಅವಳ ಮುಂದೆ ಬಯಲಾಗಿ ಬಿಟ್ಟಿದೆ. ಅವನ ಕಣ್ಣುಗಳು ಊಡಗಲವಾಗಿದ್ದವು. ಗಂಟಲ ಪಸೆ ಆದಾಗಲೇ ಆಡಿ ಹೋಗಿದೆ. ನಿಂತಲ್ಲೇ ಬೆವರತೊಡಗಿದನು. ಮಾತಾಡಿ ವಿಕ್ರಮ್, ನಾನು ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ನನ್ನನ್ನು ಯಾಮಾರಿಸಿ ಬಿಟ್ರಲ್ಲ ನೀವು. ನಿಮ್ಮನ್ನು ನಂಬಿ ನಾನು ಎಡವಿ ಮೋಸ ಹೋದೆ ಅನ್ನೋದಕ್ಕಿಂತ ಒಬ್ಬರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನೀವು ಎಡವಿ ಬಿಟ್ರಿ ಅನ್ನೋದೇ ಸರಿಯಾಗಿದ್ದೆ. ಒಬ್ಬರ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ. ಹಿಂದಾಗಿದ್ದ ಒಂದು ಸಣ್ಣ ವಿಷಯ ಇಟ್ಕೊಂಡು ನನ್ನ ಮೇಲೆ ಈ ಮಟ್ಟದಲ್ಲಿ ದ್ವೇಷ ಸಾಧಿಸಿ ಬಿಟ್ರಲ್ಲ ನೀವು. ನಿಜವಾಗ್ಲೂ ಇದನ್ನೆಲ್ಲ ಮಾಡಿಸಿರೋದು ನೀವೇ ಅನ್ನೋದನ್ನು ನನ್ನಿಂದ ಈಗಲೂ ನಂಬೋದಕ್ಕೆ ಆಗ್ತಿಲ್ಲ. ಆದರೆ ಸಾಕ್ಷಿಗಳೆಲ್ಲ ನನ್ನ ಕಣ್ಮುಂದೆನೇ ಇರಬೇಕಾದ್ರೆ ನಮ್ಮದೆ ನಾನು ಹೇಗಿರಲಿ ಎಂದವಳ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದ್ದವು. ನಿಜಾಂಶ ಅವಳಿಗೆ ತಿಳಿದಿದೆ ಎಂಬುದು ತಿಳಿಯುತ್ತಿದ್ದ ಹಾಗೆ ಅವನ ಜಂಘಾಬಲವೇ ಉಡುಗಿ ಹೋಯಿತು. ಕೈಕಾಲುಗಳು ತರತರ ನಡುಗುತ್ತಿವೆ. ತಪ್ಪಿತಸ್ಥ ಜಾಗದಲ್ಲಿ ಅವನೀಗ ನಿಂತಿದ್ದಾನೆ. ಯಾಕೊಳ್ಳೆ ಮೂಗನ ಥರ ಸುಮ್ಮನೆ ನಿಂತ್ಕೊಂಡಿದ್ದೀರಾ, ಬಾಯ್ ಬಿಡಿ ಎಂದವಳು. ನನ್ನನ್ನು ನೇರವಾಗಿ ಎದುರಿಸೋಕೆ ಆಗದೆ ನನ್ನ ಹಿಂದೆ ನಿಂತ್ಕೊಂಡು ಸಂಚು ಮಾಡಿ ನನ್ನನ್ನು ಸೋಲಿಸಿರೋ ನೀವು ನನ್ನ ಕಣ್ಣಿಗೆ ಹೇಡಿ ಥರ ಕಾಣಿಸ್ತಿದ್ದೀರಾ ವಿಕ್ರಮ್. ಇಷ್ಟೆಲ್ಲ ಆದರೂ ನಿಮಗೆ ಏನು ಅನ್ನಿಸ್ತಿಲ್ವಾ? ನಿಮ್ಮ ಶತ್ರು ನಾನು. ಈಗ ಅವೆಲ್ಲ ವಿಷಯನೂ ನನಗೆ ಗೊತ್ತಾಗಿದೆ. ನಾಟಕ ಮಾಡ್ಕೊಂಡು ನನ್ನ ಹಿಂದಿನಿಂದ ದ್ವೇಷ ಕಾಡೋ ಯಾವ ಅವಶ್ಯಕತೆಯೂ ಇಲ್ಲ. ನೇರವಾಗಿ ಮಾತಾಡಿ, ಯಾಕಂದರೆ ನನಗೆ ನಿಮ್ಮ ಹತ್ರ ಮಾತಾಡೋದು ಇನ್ನೂ ತುಂಬ ಬಾಕಿ ಇದೆ ಎಂದವಳು ತಿರುಗಿ ಬಿದ್ದ ಹೆಣ್ಣು ಹುಲಿಯಂತೆ ಆಗಿದ್ದಳು. ಅವಳ ಒಂದೊಂದು ಮಾತು ಕೂಡ ಅವನ ಮೈಯಲ್ಲಿ ಬೆವರಿಳಿಸುತ್ತಿದ್ದವು. ಓಹ್, ಆಗಲೇ ನಿನಗೆಲ್ಲ ಸತ್ಯನೂ ಗೊತ್ತಾಗಿದ್ಯಾ? ಇನ್ನೂ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಅಗತ್ಯ ಇಲ್ಲ. ನನಗೂ ಇಷ್ಟು ದಿನ ನಾಟಕದ ಮಾತುಗಳನ್ನು ಆಡಿ ಆಡಿ ಸಾಕಾಗಿ ಹೋಗಿದೆ ಎಂದವನು. ಹೌದು, ನನಗೆ ನಿನ್ನ ಮೇಲೆ ಕೋಪ ಇತ್ತು. ಅದೇ ಕಾರಣಕ್ಕೆ ನಿನ್ನನ್ನು ಮದುವೆ ಆದೆ. ನಾನು ಅಂದ್ಕೊಂಡ ಹಾಗೇನೆ ನಿನ್ನನ್ನು ಜೈಲು ಸೇರೋ ಹಾಗೆ ಮಾಡಿದೆ. ಇಷ್ಟು ಕ್ಲಾರಿಫಿಕೇಷನ್ ಸಾಕಾ, ಇಲ್ಲ ಇನ್ನೂ ಬೇಕಾ ಎಂದನು. ಕೋಪ? ವಾವ್ ವಿಕ್ರಮ್, ವಾವ್, ತುಂಬ ಚೆನ್ನಾಗಿ ನನ್ನನ್ನು ಫೂಲ್ ಮಾಡಿಬಿಟ್ರಿ. ಆದರೆ ಒಂದು ವಿಷಯ ನೆನಪಿನಲ್ಲಿಡಿ, ಸಾಮಾನ್ಯವಾಗಿ ಹೆಣ್ಮಕ್ಳು ಎಲ್ಲರನ್ನೂ ತುಂಬ ಬೇಗ ನಂಬಿಬಿಡ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ನಾನು ಕೂಡ ಎಲ್ಲ ಹುಡುಗಿರ ಥರ ನಂಬಿಬಿಟ್ಟೆ. ಆದರೆ ಒಂದು ಸಲ ನಾನು ಒಬ್ಬರ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ರೆ ಮತ್ತೆ ಸತ್ರು ನಾನು ಅವರನ್ನು ನಂಬಲ್ಲ. ನಂಬಿಕೆ ಅನ್ನೋದು ಗಾಜಿನ ಲೋಟದ ಥರ. ಒಂದು ಸಲ ಬಿದ್ದು ಒಡೆದು ಹೋದರೆ ಮತ್ತೆ ಅದನ್ನು ಜೋಡಿಸೋಕೆ ಸಾಧ್ಯ ಇಲ್ಲ. ದ್ವೇಷ, ಹಠ, ಕೋಪ ಅನ್ನೋ ಜಿದ್ದಿನಲ್ಲಿ ಬಿದ್ದು ನೀವು ನನ್ನ ದೃಷ್ಟಿನಲ್ಲಿ ತುಂಬ ಕೆಳಮಟ್ಟಕ್ಕೆ ಹೋಗ್ಬಿಟ್ರಿ. ಇನ್ಯಾವತ್ತೂ ನಿಮ್ಮನ್ನು ಈ ಸಮೃದ್ಧಿ ನಂಬಲ್ಲ. ನನಗೆ ನೀವು ಮಾಡಿರೋದು ಬರೀ ದ್ರೋಹ ಅಲ್ಲ, ನಂಬಿಕೆ ದ್ರೋಹ. ನನಗೆ, ನನ್ನ ಪ್ರೀತಿಗೆ ತುಂಬ ದೊಡ್ಡ ದ್ರೋಹ ಮಾಡಿದ್ದೀರಾ. ಇದನ್ನು ನಾನು ಯಾವತ್ತೂ ಮರೆಯಲ್ಲ. ನಿಮ್ಮನ್ನು ಇನ್ಯಾವತ್ತೂ ಕ್ಷಮಿಸಲ್ಲ. ಕೋಪದ ಭರದಲ್ಲಿ ನೀವು ಏನನ್ನು ಕಳ್ಕೊಂಡಿದ್ದೀರಾ ಅನ್ನೋದರ ಪರಿವೆ ನಿಮಗಿಲ್ಲ. ಆದರೆ ನೆನಪಿನಲ್ಲಿಡಿ, ನೀವು ನಿಮ್ಮ ಕೋಪತಾಪದಿಂದ, ದ್ವೇಷದಿಂದ ನಿಮ್ಮ ಜೀವನದಲ್ಲಿ ಎಂಥ ಅಮೂಲ್ಯವಾದದನ್ನು ಕಳ್ಕೊಂಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾದರೆ ನಿಮ್ಮಷ್ಟು ದುಃಖ ಪಡೋ ವ್ಯಕ್ತಿ ಬೇರೆ ಯಾರೂ ಇರಲ್ಲ ಎಂದವಳ ಕಣ್ಣುಗಳು ಕೆಂಡ ಉಗುಳುತ್ತಿದ್ದವು. ಅವಳ ಮಾತು ಕೇಳಿ ಅಕ್ಷರಶಃ ಕಂಗಾಲಾಗಿ ಬಿಟ್ಟನು ವಿಕ್ರಮ್. ಅವನ ಈ ಒಂದು ತಪ್ಪು ಹೆಜ್ಜೆ ಸುಂದರವಾದ ಅವನ ಬದುಕನ್ನೇ ನಾಶ ಮಾಡುವುದರಲ್ಲಿತ್ತು. ನೀವೇನು ಹೇಳ್ತಾ ಇದ್ರಿ? ಮಣಿಕಾಂತ್ ಒಳ್ಳೆಯವನಲ್ಲ, ದುಷ್ಟ ದುರುಳ ಅಂತ ತಾನೆ. ಆದರೆ ಅವರಿಗೆ ನಿಮಗಿಂತನೂ ಒಳ್ಳೆ ಮನಸ್ಸಿದೆ.
ಈ ಪ್ರಪಂಚದಲ್ಲಿ ನಿಮ್ಮಷ್ಟು ಕೆಟ್ಟ ಮನಸ್ಥಿತಿ ಇರೋ ವ್ಯಕ್ತಿ ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರಿಂದ ನನಗೆ ಸತ್ಯ ಏನು ಅನ್ನೋದು ತಿಳಿತು. ನಿಮಗೂ ಮಣಿಕಾಂತ್ಗೂ ಹೋಲಿಕೆ ಮಾಡಿ ನೋಡಿದರೆ ಅವರ ಕಾಲಿನ ಧೂಳಿಗೂ ನೀವು ಸಮ ಇಲ್ಲ. ತನ್ನವರಿಗೋಸ್ಕರ, ತನ್ನವರ ಖುಷಿಗೋಸ್ಕರ ಮನೇನ ತನ್ನವರನ್ನು ಬಿಟ್ಟು ದೂರ ಇದ್ಕೊಂಡೆ ಎಲ್ಲರ ಏಳಿಗೆ ಬಯಸೋ ಅವರೆಲ್ಲಿ? ತನ್ನವರ ಜೊತೆ ಇದ್ಕೊಂಡೆ ತನ್ನವರ ಬೆನ್ನಿಗೆ ಚೂರಿ ಹಾಕೋ ನಡಿಬುದ್ಧಿ ಇರೋ ನೀವೆಲ್ಲಿ? ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ದಿನಾನೇ ನನ್ನ ಸರ್ವಸ್ವನೇ ನಿಮಗೆ ಧಾರೆ ಎರೆದು ಕೊಟ್ಟನಲ್ಲ. ಆದರೆ ಅದಕ್ಕೆ ಪ್ರತಿಫಲವಾಗಿ ನೀವೇನು ಮಾಡಿದ್ರಿ? ದ್ರೋಹ, ಅನ್ಯಾಯ. ನಂಬಿಕೆ ಅನ್ನೋದು ಪ್ರತಿಯೊಂದು ಸಂಬಂಧಗಳ ಭದ್ರ ಬುನಾದಿ. ಆದರೆ ನೀವು ಆ ನಂಬಿಕೆ ಅನ್ನೋ ಪದಕ್ಕೆ ದ್ರೋಹ ಬಗೆದು ಬಿಟ್ರಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡೋರನ್ನ ಯಾರು ಗಂಡಸು ಅನ್ನಲ್ಲ, ಅವನನ್ನು ಹೇಡಿ ಅಂತಾರೆ ಎಂದವಳು ಸಿಂಹಿಣಿಯಂತೆ ರೋಷದಿಂದ ಕೂಗಾಡಿದರೆ ಅವಳ ಒಂದೊಂದು ಮಾತುಗಳು ಕೂಡ ಅವನನ್ನು ಕೇಳಿಸಿದ್ದವು. ಸಮೃದ್ಧಿ ಎಂದು ಹೊಡೆಯಲು ಕೈ ಮೇಲೆತ್ತಿದ್ದವನ ಕೈಯನ್ನು ಉಡದಂತೆ ಭದ್ರವಾಗಿ ಹಿಡಿದವಳು, ಕಿರಿಚಬೇಡಿ, ನಿಮಗಿಂತ ಜಾಸ್ತಿ ಕಿರುಚೋಕೆ ನನಗೂ ಬರುತ್ತೆ ಎಂದಳು ರೋಷದಿಂದ. ಅವಳ ಕಣ್ಣಲ್ಲಿ ತುಂಬಿದ ಆಕ್ರೋಶ, ಆವೇಶ ಕಂಡವನು ಅಕ್ಷರಶಃ ನಡುಗಿ ಹೋದನು. ಕೆದರಿದ ಕೂದಲು, ಹತ್ತು ಕೆಂಪಡರಿದ ಕಣ್ಣುಗಳು, ಬೆವೆತು ತೊಪ್ಪೆಯಾದ ಮುಖ, ಇದೆಲ್ಲದರಿಂದ ಭದ್ರಕಾಳಿಯಂತೆ ಕಾಣುತ್ತಿದ್ದಳು. ಇಷ್ಟು ದಿನ ನನ್ನ ಸೌಮ್ಯ ಸ್ವಭಾವನ ಮಾತ್ರ ನೋಡಿದ್ರಿ ಅಲ್ವಾ ನೀವು? ಇನ್ಮೇಲಿಂದ ನನ್ನ ಇನ್ನೊಂದು ಮುಖನ ಕೂಡ ನೀವು ನೋಡ್ತೀರಾ. ಮನಸ್ಸು ಮಾಡಿದರೆ ನೀವು ಕೊಟ್ಟಿದ್ದನ್ನು ತಿರುಗಿಸಿ ನಾನು ಕೊಡಬಲ್ಲೆ. ಅಷ್ಟೊಂದು ಸಾಮರ್ಥ್ಯ ನನಗಿದೆ ಅನ್ನೋದು ನನ್ನ ಜೊತೆ ಇಷ್ಟು ದಿನ ಸಂಸಾರ ನಡೆಸಿದ ನಿಮಗೂ ಚೆನ್ನಾಗಿ ಗೊತ್ತಿದೆ ಅಂದ್ಕೋತೀನಿ. ಒಂದು ಸಲ ಯೋಚನೆ ಮಾಡಿ ನೋಡಿ, ನೀವು ಮಾಡಿರೋ ಹಲ್ಕೆ ಕೆಲಸನ, ಅನ್ಯಾಯನ ನಿಮ್ಮ ಮನೆಯವರ ಮುಂದೆ ಹೇಳಿದರೆ ನಿಮ್ಮ ಪರಿಸ್ಥಿತಿ ಹೇಗೆ ಆಗಬಹುದು, ನಿಮ್ಮನ್ನು ಅವರು ನೋಡೋ ದೃಷ್ಟಿ ಹೇಗೆ ಇರಬಹುದಂತ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದವಳು ಹಿಡಿದಿರುವ ಅವನ ಕೈಯನ್ನು ಬಿಡುತ್ತಿಲ್ಲ ಅವಳು. ಮನೆಯವರಿಗೆ ಸತ್ಯ ತಿಳಿದರೆ ತನ್ನ ಪರಿಸ್ಥಿತಿ ಏನಾಗಬಹುದು ಅದನ್ನು ಯೋಚಿಸಿಕೊಂಡವನಿಗೆ ಒಂದು ಕ್ಷಣ ಮೈ ಕಂಪಿಸಿದ ಹಾಗಾಗಿತ್ತು. ಉಗುಳು ನುಂಗಿಕೊಂಡವನು ಅವಳ ಕೈಯ ಬಿಗಿ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಹೆಣಗಾಡತೊಡಗಿದನು. ಆದರೆ ಉಡದಂತೆ ಗಟ್ಟಿಯಾಗಿತ್ತು ಅವಳ ಹಿಡಿತ. ಅವನು ಕೈ ಬಿಡಿಸಿಕೊಳ್ಳಲು ಪಡುತ್ತಿರುವ ಪಾಡು ಕಂಡವಳು ಹಿಡಿತವನ್ನು ಸಡಿಲಿಸಿದಳು. ಕೈಯನ್ನು ಹಿಂದೆಳೆದುಕೊಂಡವನಿಗೆ ನೋವಿನಿಂದ ತಡೆಯುತ್ತಿಲ್ಲ. ನಾರಿ ಮುನಿದರಿ ಮಾರಿ ಎಂಬ ಗಾದೆ ಮಾತು ಅವನ ಜೀವನದಲ್ಲಿ ಸತ್ಯವಾಗಿತ್ತು. ಸ್ಟೇಷನ್ನಿಂದ ಬಂದ ತಕ್ಷಣ ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಕಾಯ್ತಿದ್ದೆ ನಾನು. ಆದರೆ ಆ ಗುಡ್ ನ್ಯೂಸ್ನ ಹೇಳೋ ಅರ್ಹತೆ, ಕೇಳೋ ಯೋಗ್ಯತೆ ಎರಡೂ ನಿಮ್ಮ ಪಾಲಿಗೆ ಇಲ್ಲ. ಈಗ ಉಳಿದಿಲ್ಲ ಅದು. ನಿಮ್ಮಿಂದಾಗಿ, ನಿಮ್ಮ ಕೆಟ್ಟ ಹಠದಿಂದಾಗಿ ಇನ್ನೂ ಕಣ್ಣೇ ಬಿಡದ ನಮ್ಮ ಮಗು ಬಲಿಯಾಯಿತು ಎಂದವಳಿಗೆ ದುಃಖ ತಡೆದುಕೊಳ್ಳಲು ಆಗಲಿಲ್ಲ. ಆದರೆ ಕಣ್ಣೀರು ಹಾಕುತ್ತಾ ಅವನ ಮುಂದೆ ಸೋಲಬಾರದು ಎಂದು ತನ್ನ ಮಗು ಹೋದ ಕ್ಷಣದಲ್ಲೇ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಗಟ್ಟಿಯಾಗಿ ತೀರ್ಮಾನ ಮಾಡಿಕೊಂಡಿದ್ದಾಳಲ್ಲವಳು. ಬರುತ್ತಿದ್ದ ಅಳುವನ್ನು ತುಟಿ ಕಚ್ಚಿ ತಡೆದುಕೊಂಡವಳು, ಇಷ್ಟು ದಿನ ನನ್ನ ಎದುರಿಗೆ ಸರಿಸಮವಾಗಿ ನಿಂತು ನನ್ನನ್ನು ಎದುರಿಸೋಕೆ ನಿಮಗೆ ಆಗಲಿಲ್ಲ, ಅದಕ್ಕೇನಲ್ವಾ ಇಂಥ ಅಡ್ಡದಾರಿನ ನೀವು ಹಿಡಿದಿದ್ದು. ಕೈಲಿ ಆಗದವರು ಮಾತ್ರ ಇಂಥ ಕೆಲಸಗಳನ್ನು ಮಾಡೋದು. ಈಗ ನಿಮಗೆ ನಾನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಹಿಂದೆಯಿಂದ ಏನು ಮಸಲತ್ತು ಮಾಡ್ತಾಯಿದ್ರು ಅದನ್ನು ಇನ್ನು ಮುಂದೆ ನನ್ನ ಮುಂದೆನೇ ಮಾಡಿ. ಅಂದರೆ ಈ ತರಹದ ಚೀಪ್ ಟ್ರಿಕ್ಸ್ನ ಯೂಸ್ ಮಾಡೋ ಬದಲು ನೇರವಾಗಿ ನನ್ನನ್ನು ಎದುರಿಸೋಕೆ ಪ್ರಯತ್ನ ಪಡಿ ಎಂದಳು ದಿಟ್ಟವಾಗಿ. ತನ್ನ ಮಗು ಪ್ರಪಂಚಕ್ಕೆ ಬರುವ ಮೊದಲೇ ಕಣ್ಣು ಮುಚ್ಚಿತು ಎಂಬ ಸುದ್ದಿಯನ್ನು ಕೇಳಿದವನಿಗೆ ಆಘಾತವಾಗಿತ್ತು. ಆದರೆ ಮುಂದೆ ಅವಳಾಡಿದ ಯಾವ ಸವಾಲಿನ ಮಾತುಗಳು ಕೂಡ ಅವನ ಕಿವಿಗೆ ಬೀಳಲಿಲ್ಲ. ಸಮೃದ್ಧಿ, ಏನು ಹೇಳ್ತಾ ಇದ್ದೀಯಾ ನೀನು? ಅಂದರೆ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಎಂದು ಕಮ್ಮನೆ ತುಂಬಿಕೊಳ್ಳುತ್ತಾ ಅತಿ ಪ್ರಯಾಸದಿಂದ ಹೇಳಿದವನಿಗೆ, ಹೌದು, ಟ್ರಿಪ್ಗೆ ಹೋಗೋ ಸಮಯದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಆದರೆ ನಿಮ್ಮ ಅತಿ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಮಗುನ ಕಳ್ಕೊಳ್ಳೋ ಹಾಗಾಯಿತು. ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ಕಣ್ಣು ಮುಚ್ಚೋಕೆ ಕಾರಣನೇ ನೀವು. ಒಂದು ರೀತಿಯಲ್ಲಿ ಆ ಮಗು ಈ ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಕಣ್ಣು ಮುಚ್ಚಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂತಿರ್ತಾ ಇದ್ದಿದ್ರೆ ಆ ಮಗು ಪ್ರತಿದಿನ ಪ್ರತಿಕ್ಷಣ ನಂತರಹನೇ ಕೊಡಗಿ ಸಾಯಬೇಕಾಗಿತ್ತೇನು. ನನ್ನ ಮಗುವಿನ ಬಗ್ಗೆ ಎಷ್ಟೊಂದೆಲ್ಲ ಕನಸು ಇಟ್ಕೊಂಡಿದ್ದೆ ನಾನು. ಆದರೆ ಅದೆಲ್ಲ ನನಸಾಗೋಕ್ಕಿಂತ ಮುಂಚೆನೇ ನೀವು ನುಚ್ಚುನೂರು ಮಾಡಿಬಿಟ್ರಿ. ಒಂದು ತಾಯಿ ಏನನ್ನು ಬೇಕಾದರೂ ಸಹಿಸಿಕೊಳ್ತಾಳೆ, ಆದರೆ ತನ್ನ ಮಗುವಿನ ಸಾವಿಗೆ ಕಾರಣ ಆದವರನ್ನು ಯಾವತ್ತೂ ಕ್ಷಮಿಸಲ್ಲ. ಅದು ಗಂಡನೇ ಆಗಿರಲಿ, ತಂದೆನೇ ಆಗಿರಲಿ. ಈ ಒಂದು ವಿಷಯದಲ್ಲಿ ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ವಿಕ್ರಮ್. ನನ್ನ ಕೊನೆ ಉಸಿರಿರೋ ತನಕನೂ ಕ್ಷಮಿಸಲ್ಲ ಎಂದವಳು ಅಲ್ಲಿಂದ ಹೊರಡಲು ನೋಡಿದರೆ ಆಘಾತಕ್ಕೆ ಒಳಗಾಗಿದ್ದ ವಿಕ್ರಮ್ ಹೋಗದಂತೆ ಅವಳ ಕಾಲುಗಳನ್ನು ಹಿಡಿದುಕೊಂಡು ಜೋರಾಗಿ ಅಳಲು ಆರಂಭಿಸಿದನು. ಹಿಂದಿನ ತರಹ ಅವಳು ಅವನ ಮಡದಿಯ ಸ್ಥಾನದಲ್ಲಿ ಇರುತ್ತಿದ್ದರೆ ಅವನ ಕಣ್ಣೀರನ್ನು ಒರೆಸಿ ಸಮಾಧಾನಿಸುತ್ತಿದ್ದಳೋ ಏನು. ಆದರೆ ಈಗ ಅವಳು ಮಗುವನ್ನು ಕಳೆದುಕೊಂಡ ನತದೃಷ್ಟ ತಾಯಿಯ ಸ್ಥಾನದಲ್ಲಿ ನಿಂತಿದ್ದಾಳೆ. ಮಡದಿಯನ್ನು ಕಳೆದುಕೊಂಡವನ ಮನಸ್ಥಿತಿಗೂ ಮಗುವನ್ನು ಕಳೆದುಕೊಂಡ ತಾಯಿಯೊಬ್ಬಳ ಮನಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ.
ಸಮೃದ್ಧಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನ್ನ ಮೂರ್ಖತನದಿಂದ ಎಂಥ ಅಮೂಲ್ಯವಾದ ವಸ್ತುನ ನಾನು ಕಳ್ಕೊಂಡೆ ಅನ್ನೋ ಅರಿವು ನನಗೆ ಈಗ ಆಗ್ತಿದೆ. ಕ್ಷಮಿಸಿಬಿಡು ಅಂತ ಕೇಳೋ ಯೋಗ್ಯತೆಯೂ ನನಗಿಲ್ಲ. ನಾನೇ ನನ್ನ ಕೈಯಾರೆ ನನ್ನ ಮಗುನ ಕೊಂದೆ. ಪಾಪಿ ನಾನು. ಈಗಾಗಲೇ ಮಗುನ ಕಳ್ಕೊಂಡಿದ್ದೀನಿ. ಈಗ ನನ್ನ ಹೆಂಡತಿನೂ ಕಳ್ಕೊಳ್ಳೋಕೆ ನಾನು ತಯಾರಿಲ್ಲ ಎಂದನು ಬಿಕ್ಕುತ್ತಲೇ. ಮಗು ಎಂದವಳ ಮುಖದ ಮೇಲೊಂದು ಪೇಲವನಾಗಿ ಮೂಡಿತು. ಮಗುನ ಕಳ್ಕೊಂಡಿರೋದಕ್ಕೆ ನಿಮಗೇನು ಇಷ್ಟು ನೋವಾಗ್ತಾ ಇರಬೇಕಾದ್ರೆ ಇನ್ನು ಆ ಮಗುಗೆ ರಕ್ತ ಮಾಂಸ ಕೊಟ್ಟು ಇಷ್ಟು ದಿನಗಳ ಕಾಲ ಗರ್ಭಗುಡಿಯಲ್ಲಿ ದೇವಸ್ಥಾನ ಕಟ್ಟಿ ಆ ಮಗುವಿನ ಬಗ್ಗೆ ಸಾಲು ಸಾಲಾಗಿ ಕನಸು ಕಂಡಿದ್ದ ನನಗೆ ಇನ್ನೆಷ್ಟು ನೋವಾಗಬೇಡ ಎಂದವಳ ದೃಷ್ಟಿ ಶೂನ್ಯದತ್ತ ನೆಟ್ಟಿದ್ದವು. ಸಮೃದ್ಧಿ, ಪ್ಲೀಸ್, ಪದೇ ಪದೇ ಅದನ್ನೇ ಒತ್ತಿ ಒತ್ತಿ ಹೇಳಬೇಡ. ನನ್ನ ಎದೆಗೆ ಚಾಕುವಿನಿಂದ ಇರಿದ ಹಾಗಾಗುತ್ತೆ. ತಪ್ಪು ಮಾಡಿದ್ದೀನಿ ನಿಜ, ಆದರೆ ಅದಕ್ಕೆ ಕ್ಷಮೆನೇ ಇಲ್ವಾ? ಕೈದಿಗಳನ್ನು ಗಲ್ಲಿಗೆ ಏರಿಸುವ ಸಮಯದಲ್ಲಿ ಕೂಡ ಅವನ ಕೊನೆ ಆಸೆ ಏನು ಅನ್ನೋದನ್ನು ಕೇಳಿ ಅವನಿಗೂ ಒಂದು ಕೊನೆ ಅವಕಾಶನ ಕೊಡ್ತಾರೆ. ಆದರೆ ನೀನು ಯಾಕೆ ನನಗೆ ಆ ಅವಕಾಶನ ಕೊಡ್ತಿಲ್ಲ? ಅಷ್ಟೊಂದು ಕಲ್ಲು ಮನಸ್ಸ ನಿನ್ನದು ಎಂದು ಅಳುತ್ತಲೇ ಕೇಳಿದವನ ಧ್ವನಿ ಪೂರ್ತಿಯಾಗಿ ಇಳಿದು ಹೋಗಿದೆ. ಅವಕಾಶ? ನೀವು ನನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿಗೆ ಕೇಳಿದಾಗಲೇ ನಿಮಗೆ ನಾನು ಒಂದು ಅವಕಾಶನ ಕೊಟ್ಟಿದ್ದೆ ವಿಕ್ರಮ್. ಆದರೆ ನೀವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ. ಈಗ ಇನ್ನೊಂದು ಅವಕಾಶ ಕೊಡೋದಕ್ಕೆ ನಾನು ತಯಾರಿಲ್ಲ. ಬರ್ತೀನಿ ಎಂದವಳೆ ಅವನನ್ನು ಕೈಯಿಂದ ಬದಿಗೆ ಸರಿಸಿ ಹೊರಡಲು ಅನುವಾದಳು. ಅವಳು ತನ್ನನ್ನು ಧಿಕ್ಕರಿಸಿ ಎಲ್ಲಿ ಮನೆ ಬಿಟ್ಟು ತನ್ನಿಂದ ದೂರ ಹೋಗಿ ಬಿಡುತ್ತಾಳೆ ಎಂದು ಅವನ ಮನಸ್ಸು ಇನ್ನಿಲ್ಲದಂತೆ ರೋಧಿಸತೊಡಗಿತು. ಅವಳ ಮಾತುಗಳಿಂದಲೇ ಅವನಿಗೆ ತಿಳಿದು ಹೋಗಿತ್ತು ಅವಳ ಮನಸ್ಸು ಅದೆಷ್ಟೊಂದು ನೋವು ತಿಂದು ಜರ್ಜರಿತವಾಗಿದೆ ಎಂದು. ಅವಳನ್ನು ತಡೆಯುವ ಧೈರ್ಯವೂ ಅವನಿಗಿಲ್ಲ. ಆದರೆ ಅವನ ಮನಸ್ಸು ಅವಳನ್ನು ತಡೆ ಎಂದು ಚೀರುತ್ತಿತ್ತು. ಕೊನೆಗೂ ಮನಸ್ಸಿನ ಮಾತಿಗೆ ಸೋತವನು ಸಮೃದ್ಧಿ ಎಂದು ಬಿಕ್ಕಳಿಸುತ್ತಾ ಕರೆದನು. ಅವನ ಧ್ವನಿಗೆ ಹೆಜ್ಜೆಗಳನ್ನು ತಟಸ್ಥಗೊಳಿಸಿದವಳು ಅವನತ್ತ ತಿರುಗಿ, ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಈ ಮನೆನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಯಾಕಂದರೆ ನಾನು ಇದನ್ನು ತುಂಬ ಗೌರವಿಸ್ತೀನಿ ಎಂದು ಅವನು ಕೊರಳಿಗೆ ಕಟ್ಟಿದ್ದ ಮಾಂಗಲ್ಯವನ್ನು ಮುಟ್ಟಿ ಹೇಳಿದವಳು, ಸಪ್ತಪದಿ ತುಳಿಯೋ ಸಂದರ್ಭದಲ್ಲಿ ಪವಿತ್ರವಾದ ಅಗ್ನಿಕುಂಡದ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೆ, ಎಂಥ ಸಂದರ್ಭದಲ್ಲೂ ನಿಮ್ಮ ಕೈ ಬಿಡಲ್ಲಂತ. ಈಗಲೂ ನಾನು ಆ ಪ್ರಮಾಣಕ್ಕೆ ಬದ್ಧಳಾಗಿದ್ದೀನಿ. ಹಾಗೆ ನಡ್ಕೋತೀನಿ ಕೂಡ. ಯಾಕಂದರೆ ನಾನು ನಿಮ್ಮ ಹಾಗಲ್ಲ. ಹಾಗಂದ ಮಾತ್ರಕ್ಕೆ ನಿಮ್ಮನ್ನು ಕ್ಷಮಿಸ್ತೀನಿ ಅಂತ ಯಾವತ್ತಿಗೂ ಭಾವಿಸಬೇಡಿ. ಈಗಾಗಲೇ ನಿಮಗೆ ನನ್ನ ಹೃದಯದಲ್ಲಿ ಕೊಟ್ಟಿದ್ದ ಸ್ಥಾನನ ನಾನು ಕಿತ್ತು ಹಾಕಿ ಆಗಿದೆ. ಇನ್ಮುಂದೆ ನಾವು ಯಾವತ್ತಿಗೂ ಮುಂಚಿನ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದವಳೆ ಅಲ್ಲಿ ನಿಲ್ಲದೆ ಸರಿದು ಹೋದರೆ ಜೀವಂತ ಶವದಂತೆ ಕುಸಿದು ಕೂತು ರೋಧಿಸಲು ಶುರು ಮಾಡಿದನು.